ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಆರಾಧ್ಯ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಮೊದಲು ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸಿ, ಇವತ್ತಿನ ಒಂದು ಸಂಚಿಕೆ ವಿಶೇಷವಾಗಿ ತೆಗೆದುಕೊಂಡಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ, ನಮ್ಮ ಈ ಸ್ವಾತಂತ್ರ್ಯ ದಿನದ ವಿಶೇಷತೆ ಬಗ್ಗೆ ಇವತ್ತು ಒಂದು ಮಾಹಿತಿಯನ್ನು ನೀಡ್ತಿದ್ದೀನಿ. ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಸ್ಪೆಷಾಲಿಟಿ. ಓಕೆ, ಏನಿದು ವಿಶೇಷತೆ ಅಂತ ಹೇಳೋದಾದ್ರೆ ಸ್ನೇಹಿತರೆ, ಈ ಆಗಸ್ಟ್ 15ನೇ ತಾರೀಕನ್ನ ಬ್ರಿಟಿಷ್ ಅವರು ಏನಾಗುತ್ತೆ ಅಂತ ಹೇಳಿದ್ರೆ ಅಧಿಕಾರ ಹಸ್ತಾಂತರವನ್ನು ಆಗಸ್ಟ್ 15ನೇ ತಾರೀಕನ್ನ ಮಾಡ್ತಾರೆ. ಇದರ ವಿಶೇಷತೆ ಏನು, ಯಾಕೆ ಆಗಸ್ಟ್ 15ನೇ ತಾರೀಕನ್ನೇ ಸೆಲೆಕ್ಟ್ ಯಾಕೆ ಮಾಡಿಕೊಂಡ್ರು ಅದೊಂದು, ಮತ್ತು ಅದನ್ನ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಧ್ಯರಾತ್ರಿಯಲ್ಲಿ ಅಧಿಕಾರ ಹಸ್ತಾಂತರ ಆಗ್ತದೆ ಅಲ್ವಾ. ಸೊ ಯಾಕೆ ಇವರು 14ರ ಒಂದು ಮಧ್ಯರಾತ್ರಿಯನ್ನೇ ಸೆಲೆಕ್ಟ್ ಯಾಕೆ ಮಾಡಿಕೊಂಡ್ರು, ಇದಕ್ಕೇನಾದ್ರೂ ವಿಶೇಷತೆ ಇದೆಯಾ ಅಂತ ಹೇಳಿದ್ರೆ ಹೌದು, ಕಾರಣಗಳಿದೆ. ಸೊ ಅದರ ಬಗ್ಗೆ ನಾನು ಇವತ್ತಿನ ಸಂಚಿಕೆಯಲ್ಲಿ ತಮ್ಮೆಲ್ಲರೂ ಕೂಡ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸ್ನೇಹಿತರೆ, 1946ರಲ್ಲಿ ಬ್ರಿಟಿಷ್ ಸರ್ಕಾರ ಭಾರತೀಯರಿಗೆ ಅಧಿಕಾರ ಹಸ್ತಾಂತರವನ್ನು ಮಾಡಬೇಕು ಅನ್ನತಕ್ಕಂಥ ಒಂದು ಪ್ರೋಸೆಸ್ಗಳನ್ನು ಮಾಡಿಕೊಳ್ತಾರೆ. ಅಂದರೆ 1946ರಲ್ಲೇ ಆ ಒಂದು ಪ್ರೋಸೆಸ್ಗಳು ಸ್ಟಾರ್ಟ್ ಆಗ್ತದೆ. ಎಲ್ಲವೂ ಕೂಡ ಅವರಂತೆಯೇ ಅಂದುಕೊಂಡ ರೀತಿಯೇ ಆಗಿದ್ದರೆ 1948ರ ಜೂನ್ ಅವಧಿಯ ಒಳಗೆ ಅಧಿಕಾರ ಹಸ್ತಾಂತರ ಆಗಬೇಕಾಗಿತ್ತು. ಆದರೆ ಅವತ್ತಿನ ಕಾಲಘಟ್ಟದಲ್ಲಿ ಆ ಒಂದು ಏನಂತಂದರೆ ಭಾಳಷ್ಟು ಅವರ ಅಪೋಸಿಷನ್ಸ್ ಇರುತ್ತೆ, ಅಂದರೆ ಬ್ರಿಟಿಷ್ ಸರ್ಕಾರಕ್ಕೆ ಅಪೋಸಿಷನ್ಸ್ ಇರುತ್ತೆ. ಇವೆಲ್ಲದರ ಅನುಗುಣವಾಗಿ ಏನು ಮಾಡ್ಕೊಳ್ತಾರೆ ಅಂತ ಹೇಳೋದಾದ್ರೆ 1948ರವರೆಗೂ ಕೂಡ ವೆಯ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅವತ್ತಿನ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಲೂಯಿಸ್ ಮೌಂಟ್ ಬ್ಯಾಟನ್ ಅವರು ಇನ್ನು ಇದು 48ರವರೆಗೆ ಅಂದರೆ ಇನ್ನೂ ಮುಂದುವರಿಸಿದ್ರೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳೋದಾದ್ರೆ ನಾವು ಅಧಿಕಾರ ಹಸ್ತಾಂತರವನ್ನು ಆದಷ್ಟು ಬೇಗ ಮಾಡಬೇಕು ಅನ್ನತಕ್ಕಂಥ ಅವರು ಹೇಗೆ ಅಂತ ಹೇಳಿದ್ರೆ ಅವರು ಒಂದು ಡಿಸೈಡ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಆದರೆ ಆಗಸ್ಟ್ 15ನೇ ತಾರೀಕನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಸ್ನೇಹಿತರೆ, ಏನಾಗುತ್ತೆ ಅಂತ ಹೇಳೋದಾದ್ರೆ ನೋಡಿ, ಇಲ್ಲಿ ನಾನು VJ ಡೇ ಅಂತ ಬರ್ದೀನಿ ಅಲ್ವಾ. ಇದೇನು VJ ಡೇ ಅಂತಂದ್ರೆ ವಿಕ್ಟ್ರಿ ಓವರ್ ಜಪಾನ್ ಡೇ ಅಂತ ಬರ್ತದೆ. ಇಲ್ಲಿ ನೋಡಿ, ನಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಆಗಸ್ಟ್ 14ನೇ ತಾರೀಕಿನಂದು ಏನಾಗ್ತದೆ ಅಂತಂದ್ರೆ ಜಪಾನ್ ಅವರು ಯುರೋಪಿಯನ್ ಮಿತ್ರ ಪಡೆಗಳು ಏನಿರುತ್ತೆ ಅವರ ವಿರುದ್ಧವಾಗಿ ಹೋರಾಟ ಮಾಡಿ ಅವರು ಶರಣಾಗತಿ ಆಗ್ತಾರೆ. ಯಾವಾಗ? ಆಗಸ್ಟ್ 14ನೇ ತಾರೀಕು 1945. ಆಗ ಏನಾಗ್ತದೆ ಅಂತ ಹೇಳಿದ್ರೆ UK ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬಿಕಾಸ್ ಅಲ್ಲಿ ಅವ್ರಿಗೆ ಏನಾಗುತ್ತೆ ಇನ್ಫಾರ್ಮೇಶನ್ 14ನೇ ತಾರೀಕು ಅವ್ರಿಗೆ ಶರಣಾಗತಿ ಆದ್ರೂ ಕೂಡ 15ನೇ ತಾರೀಕು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ VJ ಡೇ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೇನಾಗುತ್ತೆ ಅಂದ್ರೆ ವಿಕ್ಟ್ರಿ ಡೇ ಅಂತ ಹೇಳಿ ಅವ್ರು ಆಕ್ಚುಲಿ ಅಂದ್ರೆ ವಿಕ್ಟ್ರಿ ಓವರ್ ಜಪಾನ್ ಡೇ ಅಂತಕ್ಕಂಥದ್ದು ಒಂದು ಆಚರಣೆಯನ್ನ ಮಾಡ್ತಾರೆ ಸ್ನೇಹಿತರೆ. ಅದು ಯಾವಾಗ ಆಗಿದ್ದು? 1945 ಆಗಸ್ಟ್ 15ನೇ ತಾರೀಕು. ಇದಕ್ಕೆ ನೋಡಿ ಹೆಂಗೆ ಇವೆರಡಕ್ಕೂ ಕೂಡ ಲಿಂಕ್ ಇದೆ ಅಂತ ಹೇಳೋದಾದ್ರೆ ನೋಡಿ, ನಮ್ಮ ವೈಸ್ರಾಯ್ ಆಗಿದ್ದವ್ರು ಯಾರು ಅಂತ ಹೇಳೋದಾದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್. ನಾನು ನಿಮಗೆ ತಿಳಿಸ್ದೆ ಅಲ್ವಾ, ಲಾರ್ಡ್ ಮೌಂಟ್ ಬ್ಯಾಟನ್ ಅವ್ರು ಏನಾಗಿರ್ತದೆ ಅಂತ ಹೇಳೋದಾದ್ರೆ ಈ ಆ ಒಂದು ಆಪರೇಷನ್ಗಳಾಗ್ತದಲ್ಲ, ಅಂದ್ರೆ ಯಾವುದು ಅಂತ ಹೇಳೋದಾದ್ರೆ ಈ 2ನೇ ಮಹಾಯುದ್ಧದಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಅವರು ಆಕ್ಚುಲಿ ಏನಾಗಿದ್ರೆ ಕಮಾಂಡರ್ ಆಗಿರ್ತಾರೆ ಸ್ನೇಹಿತರೆ. ಸೊ ಅದರ ಬಗ್ಗೆನೂ ಕೂಡ ನಮ್ಗೆ ಗೊತ್ತಿರಬೇಕು. ಏನಾಗ್ತದೆ, ಅವರು ಈ ಒಂದು ಆಪರೇಷನ್ ಇದ್ದಂತ ಸಮಯದಲ್ಲಿ ಅವರು ಮಿಲಿಟರಿ ಕಮಾಂಡರ್ ಆಗಿರ್ತಾರೆ. ಅದರಲ್ಲೂ ಕೂಡ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಅದು ಅವರ ಗೆದ್ದಂತಹ ಒಂದು ವಿಜಯದ ದಿನ ಅಲ್ವಾ. ಸೊ ಅದರ ಸಾಂಕೇತಿಕವಾಗಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಆಗಸ್ಟ್ 15ನೇ ತಾರೀಕನ್ನ ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಧಿಕಾರನ ಹಸ್ತಾಂತರ ಮಾಡೋದಕ್ಕೋಸ್ಕರ. ಇದು ಎಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳಿದ್ರೆ ಹೌದು, ಫ್ರೀಡಮ್ ಅಟ್ ಮಿಡ್ ನೈಟ್ ಅನ್ನೋತಕ್ಕಂಥ ಒಂದು ಕೃತಿಯಲ್ಲಿ ಇದರ ಬಗ್ಗೆ ನಮಗೆ ಉಲ್ಲೇಖ ಆಗಿರತಕ್ಕಂಥದ್ದು. ಏನು ಅಂತಂದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಮೌಂಟ್ ಬ್ಯಾಟನ್ ಅವ್ರಿಗೆ ಕೇಳ್ತಾರೆ, ಯಾಕೆ ನೀವು ಆಗಸ್ಟ್ 15ನೇ ತಾರೀಕನ್ನೇ ಸೆಲೆಕ್ಟ್ ಮಾಡ್ಕೊಂಡಿ ಅಂತ ಹೇಳೋದಾದ್ರೆ ಇದರ ಬಗ್ಗೆ ಅವರು ಉಲ್ಲೇಖ ಮಾಡ್ತಾರೆ ಸ್ನೇಹಿತರೆ. ಸೊ ಇದು ನಮ್ಗೆ ಗೊತ್ತಾಗಿರತಕ್ಕಂಥ ಒಂದು ಅಂಶ, ಯಾಕೆ ಅಂದ್ರೆ ಆಗಸ್ಟ್ 15ನೇ ತಾರೀಕನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ಹೇಳಿ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ 14ರ ಒಂದು ಮಧ್ಯರಾತ್ರಿಯನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ಹೇಳೋದಾದ್ರೆ ಸ್ನೇಹಿತರೆ, ನಮ್ಮಲ್ಲಿ ಈ ಒಂದು ಅಧಿಕಾರ ಹಸ್ತಾಂತರವಾದ ಒಂದು ಏನು ಪ್ರೋಸೆಸ್ ನಡೀತಾ ಇರುತ್ತೆ, ಆಗ ಕೆಲವು ಸಲ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಜ್ಯೋತಿಷ್ಯದ ಒಂದು ಅಭಿಪ್ರಾಯವನ್ನು ಪಡ್ಕೊಂಡಿದ್ದಾರೆ ಅನ್ನತಕ್ಕಂಥದ್ದು ಕೂಡ ಇರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಹಿಂದೂ ಪಂಚಾಂಗದ ಸನಾತನ ಪಂಚಾಂಗದ ರೀತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಅಭಿಪ್ರಾಯದ ಪ್ರಕಾರ 13ನೇ ತಾರೀಕು ಮತ್ತು 15ನೇ ತಾರೀಕು ಅಷ್ಟೊಂದು ಶುಭವಿರೋದಿಲ್ಲ. 14ನೇ ತಾರೀಕು ಬಹಳಷ್ಟು ಶುಭಕರವಾಗಿದೆ. ಹಾಗಾಗಿ 14ನೇ ತಾರೀಕು ಈ ಒಂದು ಪ್ರೋಸೆಸ್ನ ಕಂಪ್ಲೀಟ್ ಮಾಡಬೇಕು ಅನ್ನತಕ್ಕಂಥದ್ದು ತರಾತುರಿಯಲ್ಲಿ ಇರ್ತಾರೆ.
ಸೊ ಇಂಥ ಒಂದು ಸಂದರ್ಭದಲ್ಲಿ ಇವರು 15ನೇ ತಾರೀಕನ್ನ ಹೇಳಿರೋದ್ರಿಂದಾಗಿ ಏನಾಗ್ತದೆ ಅಂತ ಹೇಳಿ ನೋಡಿ, ಒಂದು ನಮ್ಮಲ್ಲಿ ಗೊತ್ತಿರೋ ಹಾಗೆ ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯಕ್ಕೆ ಒಂದು ದಿನ. ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ 14ರ ಮಧ್ಯರಾತ್ರಿಯಲ್ಲಿ ಆದ್ರೆ 12 ಗಂಟೆ ಆದ ನಂತರದಲ್ಲಿ. ಸೊ ಏನಾಯ್ತು ಅಂತ ಹೇಳಿದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ 15ನೇ ತಾರೀಕು ಹೋಯ್ತು, ಆದ್ರೆ ಸನಾತನ ಹಿಂದೂ ಆದ್ರೆ ಒಂದು ಒಂದು ನಮ್ಮ ಒಂದು ಕ್ಯಾಲೆಂಡರ್ ಪ್ರಕಾರ ಏನಾಗ್ತದೆ 14ನೇ ತಾರೀಕು ಇರುತ್ತೆ ಸ್ನೇಹಿತರೆ. ಇದು ಬಹಳಷ್ಟು ಕುತೂಹಲಕಾರಿ ಇರತಕ್ಕಂಥ ಒಂದು ಅಂಶಗಳು. ಸೊ ಈ ಒಂದು ಅಂಶಗಳ ಬಗ್ಗೆ ತಿಳಿಸತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಒಂದು ವಿಡಿಯೋ ಮಾಡಿದ್ದೀನಿ. ಈ ಒಂದು ಇನ್ಫಾರ್ಮೇಶನ್ ತಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅನ್ನತಕ್ಕಂಥ ಒಂದು ಭಾವನೆ ಇದೆ. ಈ ಒಂದು ಇನ್ಫಾರ್ಮೇಶನ್ಗಳು ಕೂಡ ನಿಮಗೆ ಆಕ್ಚುಲಿ ಏನಂತ ಹೇಳಿದ್ರೆ ವಿಜಯವಾಣಿ ಪೇಪರಲ್ಲೂ ಕೂಡ ಇದರ ಬಗ್ಗೆ ಒಂದು ಪಬ್ಲಿಷ್ ಆಗಿರತಕ್ಕಂಥ ಒಂದು ಆರ್ಟಿಕಲ್ ಸ್ನೇಹಿತರೆ. ಈ ಒಂದು ವಿಚಾರಗಳನ್ನು ತಿಳಿಸಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಈ ಒಂದು 80ನೇ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸಿ ಈ ಒಂದು ಸಂಚಿಕೆಯನ್ನು ನಾನು ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.